ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಕ್ಕಳು ನಾವು ಎಲ್ಲ ಸಂಜೆ ಆಗಿದೆ, ಈಗ ಆಲ್ರೆಡಿ 5:15 ಟೈಮು. ಸೊ ಇವತ್ತು ಹೊರಗಡೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಸೊ ಮಕ್ಕಳು ನಾವು ಎಲ್ಲ ಇವತ್ತು ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಈಗೇನು ಮಲ್ಲೇಶ್ವರಮಲ್ಲೆಲ್ಲ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಏನೋ ತೊಗೊಬೇಕಿತ್ತು, ಶಾಪಿಂಗ್ ಇತ್ತು. ಸೊ ಹಾಗಾಗಿ ಹಸ್ಬೆಂಡು ಬನ್ನಿ ಮಲ್ಲೇಶ್ವರಂಗೆ ಅಂತ ಹೇಳಿದರು. ಸೊ ಹಾಗಾಗಿ ಮಕ್ಕಳು ನಾವು ಎಲ್ಲ ಈಗ ಹೋಗ್ತಾ ಇದ್ದೀವಿ. ಸಂಜೆ ಆಗಿದೆ, ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಈಗ ಮಲ್ಲೇಶ್ವರಂಗೆ ಬಂದ್ವಿ. ಸೊ ಹಾಗೆ ಸ್ವಲ್ಪ ನೋಡೋಣ, ಡ್ರೆಸ್ಸಸ್ಸು ಅದು ಇದು ಏನಾದರೂ ಇದ್ದರೆ ಶಾಪಿಂಗ್ ಮಾಡ್ತಾ ಇರಿ ಅಂತ ಹೇಳಿದರು. ಸೊ ನಾನು ಬರೋಷ್ಟರಲ್ಲಿ ಅಂತ ಹೇಳಿ, ಸೊ ಹಾಗಾಗಿ ಇವತ್ತು ನಾನು ಮಕ್ಕಳು ಎಲ್ಲನೂ ಬಂದ್ವಿ. ಈಗ ನೋಡಿ, ಈಗ ರೂಪಸಂಗಮ ಹತ್ರ ಇಲ್ಲಿ ಫುಲ್ಲು ರೋಡ್ ಫುಲ್ಲು ಕ್ರೌಡೆಡಿಗೆ ಇರ್ತಿತ್ತು ಯಾವಾಗ್ಲೂ. ಬಟ್ ಈಗ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಇಲ್ವಲ್ಲ, ಹಾಗಾಗಿ ಫುಲ್ ಖಾಲಿ ಹೊಡಿತಾ ಇತ್ತು. ಸೊ ಇಲ್ಲಿ ಯಾವುದೋ ಒಬ್ಬರು ಇಬ್ಬರು ಏನೋ ಇಟ್ಕೊಂಡಿದ್ರು, ಟಾಪ್ಸ್ಗಳು, ಡ್ರೆಸ್ಗಳು ಎಲ್ಲನೂ. ಸೊ ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಈಗ ನೋಡ್ತಾ ಇದ್ದೀವಿ. ಸೊ ರೋಡ್ ನೋಡಿ ಎಷ್ಟು ಖಾಲಿ ಇದೆ ಅಂದರೆ ಹಣ್ಣು ತರಕಾರಿ ಹೂನೂರು ಸೊಪ್ಪವರು ಎಲ್ಲ ಇದ್ದರು, ಬಟ್ ಬಟ್ಟೆಗಳವ್ರು ಮಾತ್ರ ಇರಲಿಲ್ಲ. ಎಲ್ಲೋ ಒಬ್ಬೊಬ್ಬರು ಅಪರೂಪಕ್ಕೆ ಒಬ್ಬರು ಇಬ್ಬರು ಇದ್ದರು ಅಷ್ಟೇ. ಬಟ್ ಸೊಪ್ಪು ತರಕಾರಿ ಹೂವು ಅದು ಎಲ್ಲನೂ ಇದ್ದರು, ಎಲ್ಲರೂ ನಾರ್ಮಲ್ ಥರನೇ ಇದ್ದರು. ಸೊ ಇದು ಯಾವುದೋ ಗಿರಿಜಾ ಸಿಲ್ಕ್ಸ್ ಅಂತ ಇತ್ತು, ಅಲ್ಲೊಂದು ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಲೈಟ್ ಆಗಿರೋದಕ್ಕೂ ಅದಕ್ಕೂ ಅಂಗಡಿನಲ್ಲಿ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ, ಸ್ಯಾರಿ ಶಾಪಿಂಗಿಗೆಲ್ಲ ಹೋಗ್ತಾ ಇರ್ತೀರ ಲೇಡೀಸ್ ಎಲ್ಲನೂ. ಸೊ ನೋಡಿ, ಇಲ್ಲಿ ಈ ಕಡೆ ಆಗಲೇ ನನ್ನ ಮಕ್ಕಳು ಓಲೆ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀವಿ. ಹಾಗೆ ಬರ್ತಾ ರೋಡೆಲ್ಲ ಫ್ರೀ ಇತ್ತಲ್ವ, ಎಲ್ಲೋ ಒಂದೊಂದು ಗಾಡಿಗಳು ಓಡಾಡ್ತಾ ಇತ್ತು. ಸೊ ಮಕ್ಕಳು ಬೇಕಾಗಿರೋವಂಥದ್ದೆಲ್ಲ ನೋಡಿಕೊಂಡು ಇಷ್ಟ ಆದರೆ ಒಂದೊಂದೇ ತೊಗೊಂಡು, ಇನ್ನು ಹಸ್ಬೆಂಡ್ ಬಂದಿರಲಿಲ್ಲ, ಅವ್ರು ಬರೋಷ್ಟು ಸ್ವಲ್ಪ ಏನಾದ್ರು ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಈಗ ಮಲ್ಲೇಶ್ವರಮಲ್ಲಿ ಇದ್ದೀವಿ. ಇವಾಗ ಮಲ್ಲೇಶ್ವರಂಗೆ ಹೋದ್ವಿ ಅಂತಂದರೆ ಮಧ್ಯಾಹ್ನ ಹೋದರೆ ಸಂಜೆ ಆಗಿಬಿಡ್ತಾಯಿತ್ತು ಬರೋ ಅಷ್ಟರಲ್ಲಿ. ಯಾಕಂದರೆ ಅಷ್ಟು ಬಟ್ಟೆ ಅಂಗಡಿಗಳಂತೆ, ಬ್ಯಾಗ್ಗಳು, ಸ್ಲಿಪ್ಪರ್ಸ್ಗಳು, ಅದು ಇದು ಎಷ್ಟು ಶಾಪಿಂಗಿಗೆ ಇರ್ತಾಯಿತ್ತು ಅಂದರೆ. ಸೊ ಇವತ್ತೇ ಫಸ್ಟ್ ಟೈಮ್ ನಾವು ಈ ಟೈಮಲ್ಲಿ, ಅಂದರೆ ಒಂದು 6 ಗಂಟೆ 6:30 ಆಗಿತ್ತು ನಾವಿಲ್ಲಿ ಬಂದಾಗ. ಈ ಟೈಮಲ್ಲಿ ಮಲ್ಲೇಶ್ವರಮ್ಗೆ ಬಂದಿರೋವಂಥದ್ದು. ಸೊ ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಕೊಂಡೆ, ಶೂಸ್ ತೊಗೊಳ್ಳೋಣ ಅಂದ್ಕೊಂಡೆ, ಏನು ತೊಗೊಳಕ್ಕೂ ಯಾವುದೂ ಅಷ್ಟು ಅಂಗಡಿಗಳು ಇರಲಿಲ್ವಲ್ಲ, ಹಾಗಾಗಿ ಏನೂ ಇಷ್ಟ ಆಗಲಿಲ್ಲ. ಸೊ ಡ್ರೆಸ್ಗಳು ಎಲ್ಲೋ ಒಬ್ಬೊಬ್ಬರು ಅಪರೂಪಕ್ಕೆ ಒಂದೊಂದು ಇಟ್ಕೊಂಡಿದ್ರು, ಓಲೆಗಳು ಮತ್ತು ನೋಡಿ ಹಣ್ಣುಗಳು, ಸೊಪ್ಪು ತರಕಾರಿ ಹೂವು ಅವರೆಲ್ಲ ತುಂಬ ಜನ ಇದ್ದರು. ಸೊ ಇವತ್ತು ಸಂಜೆ 6:30 ಟೈಮ್ ಈಗ ಬಂದಿದ್ದೀವಲ್ಲ. ಸೊ ನೋಡ್ತಾ ಇದ್ದೀವಿ ಎಲ್ಲನೂ. ಹಣ್ಣಂತೂ ಸೀಬೆಹಣ್ಣು ತುಂಬ ಚೆನ್ನಾಗಿತ್ತು, ತೊಗೊಂಡು ಒಂದು ತಿಂದ್ವಿ ಕಟ್ ಮಾಡಿಕೊಂಡು. ಇನ್ನೇನು ಮಕ್ಳುಗಳಿಂದ ಯಾವಾಗಲೂ ಇರುತ್ತಲ್ವ, ಉಂಗುರ ಅಂತೆ, ಬ್ರೇಸ್ಲೆಟ್ ಥರದ್ದು, ಓಲೆ, ಅದು ಇದು ಸರ, ಆ ಥರದ್ದೆಲ್ಲ ನೋಡ್ತಾ ಇರ್ತಾರೆ ಮಕ್ಕಳು ಎಲ್ಲೋದ್ರೂ. ನನ್ನ ಮಕ್ಕಳಂತೂ ಬ್ರೇಸ್ಲೈಟು ಮತ್ತು ಕೀ ಚೈನ್ಗಳು, ನನ್ನ ಮಗಳು ಪೌಚ್ ಅಂತೆ, ಪರ್ಸು, ಅದು ಇದು ಅವಳ್ದು ಯಾವಾಗಲೂ ಅದೇನೇ ಚಿಕ್ಕ ಚಿಕ್ಕ ಪುಟ್ಟ ಗೊಂಬೆಗಳಿರುತ್ತಲ್ಲ, ಆ ಥರದ್ದೆಲ್ಲ ಬೇಕು ಅಂತ ಕೇಳ್ತಾ ಇರ್ತಾಳೆ. ಸೊ ಹೀಗೆ ರೋಡಲ್ಲೆಲ್ಲ ನೋಡಿಕೊಂಡು ಅವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ತಗೊಂಡು ಬಂದ್ವಿ. ಇಲ್ಲಿ ಕನಿಕಾ ಪರಮೇಶ್ವರಿ ದೇವಸ್ಥಾನವೂ ಒಂದಿದೆ. ಅವತ್ತು ಸ್ವಲ್ಪ ಅಮಾವಾಸ್ಯೆ ಕೂಡ ಇತ್ತು ಅವತ್ತು ನಾವು ಹೋಗಿದ್ದ ದಿವಸ, ಹಾಗಾಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತಾ ಇತ್ತು. ಸೊ ಮಲ್ಲೇಶ್ವರಂ ನೋಡಿ ಯಾವ ರೀತಿ ಇದ್ದಿದ್ದು ಯಾವ ರೀತಿ ಖಾಲಿ ಖಾಲಿ ಹೊಡಿತಾ ಇದೆ ಅಂತ. ರೋಡ್ ಸೈಡಲ್ಲಿ ಇರೋ ಅಂಗಡಿಗಳು ಯಾವುದೂ ಇಲ್ಲ, ಬರೀ ಅಂಗಡಿನವ್ರು ಇದ್ದಾರೆ ಅಷ್ಟೇ. ಸ್ಟ್ರೀಟ್ ಶಾಪಿಂಗ್ ಅಂತೂ ಯಾವುದೂ ಇಲ್ಲ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ. ಸೊ ವೀಕೆಂಡಲ್ಲಿ ಸ್ವಲ್ಪ ಇರ್ಬೋದೇನೋ ಅನಿಸುತ್ತೆ. ವೀಕ್ ಡೇಸಲ್ಲಿ ಈ ರೀತಿ ಬರೀ ಅಂಗಡಿಗಳಲ್ಲಿ ಮಾತ್ರ ಇತ್ತು, ರೋಡ್ ಸೈಡ್ ಯಾವುದೂ ಇರಲಿಲ್ಲ. ನೋಡಿ ಆಗಲೇ ನನ್ನ ಮಗಳು ಬಂದು ಇಲ್ಲಿ ಚಿಕ್ಕದು ಗೊಂಬೆ ಥರ ಇರೋವಂಥದ್ದು ಪರ್ಸು, ಕೀ ಚೈನು ಅಥವಾ ಏನೇನೋ ಚಿಕ್ಕ ಚಿಕ್ಕದೆಲ್ಲ ಬರೀ ಅದನ್ನೇ ನೋಡ್ತಾ ಇರ್ತಾಳೆ. ನೋಡಿ ನನ್ನ ಇವಳು ಅಷ್ಟೇ, ಇದನ್ನು ನೋಡ್ತಾ ಇದ್ದಾರೆ ಇಬ್ಬರೂ ಅಲ್ಲಿ ನಿಂತ್ಕೊಂಡು. ಸೊ ನಾನು ಬೇಡ ಬಂದರೋ ಅಂತ ಹೇಳಿ, ಸೊ ಆಲ್ರೆಡಿ ಪೊಲೀಸ್ ಎಲ್ಲ ಇದ್ದರು ಇಲ್ಲಿ, ಯಾಕಂದರೆ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡೆಲ್ಲ ಮಾರ್ತಾರೆ ಅಂತ ಅಂದ್ಕೊಂಡು ಎಲ್ಲ ಇದ್ದಾರೆ ಅನಿಸುತ್ತೆ. ಸೊ ಹಿಂಗೆ ಜಯನಗರ ಆಗಿರ್ಬೋದು, ಬಸವನಗುಡಿ, ಗಾಂಧಿ ಬಜಾರು ಮತ್ತು ವಿಜಯನಗರ, ಈ ಥರದ್ರಲ್ಲೆಲ್ಲ ಸ್ಟ್ರೀಟ್ ಶಾಪಿಂಗ್ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ, ಅಂದ್ಕೊಂಡಿದ್ದೀನಿ. ಮಲ್ಲೇಶ್ವರಂಗೂ ನನಗೂ ಗೊತ್ತೇ ಇರಲಿಲ್ಲ, ಬಂದಿರಲಿಲ್ವಲ್ಲ. ಸೊ ಸುಮಾರು ದಿನ ಆಗಲಿತ್ತು, ಒಂದಾಗಲೇ 3-4 ತಿಂಗಳ ಮೇಲೆ ಆಗೋಗಿದೆ ನಾವು ಮಲ್ಲೇಶ್ವರಮಿಗೆ ಬಂದು. ಸೊ ಇವತ್ತು ಬಂದಿದ್ದಕ್ಕೆ ಸೊ ಗೊತ್ತಾಯಿತು, ಸೊ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗ್ ಇಲ್ಲ ಈಗ ಅಂತ ಹೇಳಿ. ಸೊ ಇನ್ನು ಯಾರಾದರೂ ಶಾಪಿಂಗ್ ಬರೋ ಅಂಥವ್ರು, ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗ್ ಇರೋದಿಲ್ಲ. ಸೊ ನೋಡಿ ಬನ್ನಿ, ಬೇರೆ ಕಡೆ ಎಲ್ಲ ತೊಗೊಬೋದು ಅನಿಸುತ್ತೆ. ಸೊ ಸಂಜೆ ಹೊತ್ತು ಟ್ರಾಫಿಕ್ಕು ಬರೋ ಅಷ್ಟರಲ್ಲೇ ಲೇಟ್ ಆಯಿತು. ನೋಡೋ ಇಲ್ಲಿ ಡ್ರೆಸ್ಸಸ್ ನೋಡೋ, ಟ್ರೆಂಡ್ಸ್ ಥರ ಇದ್ದಾವ. ಏನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಶಾಪಿಂಗಿಗೆ ಈ ಏರಿಯಾ ಎಲ್ಲ ತುಂಬ ಫುಲ್ ರಶ್ ಆಗಿಬಿಡ್ತಿತ್ತು. ಈಗ ಸ್ವಲ್ಪ ಫ್ರೀ, ಒಳ್ಳೆ ಅಂಗಡಿಗಳಿದೆ. ಸೊ ಈ ಥರ ಔಟ್ಸೈಡೆಲ್ಲ ನೋಡಿ ಫುಲ್ ಖಾಲಿ. ನಾವು ಬಂದಿರೋದೇ ಇಂತಕ್ಕೆ, ನೀನು ಹೇಳ್ತಾ ಇರೋದೇನು?
ಅಲ್ಲಿ ಜನತಾ ಹೋಟೆಲ್ ಇದು. ಸೈಡ್ ಬನ್ನಿ. ಏನು ಇದು ಬೇಕಾ? ಜೆಸಿ ಪಿಕ್ ಬೈಕು. ಹಾಂ ಇಲ್ಲಿ ಕ್ಲಿಪ್ಸು. ನಾವು ಯಾವಾಗಲೂ ಇಲ್ಲೇ ತೊಗೊತಾ ಇದ್ದಿದ್ದು. ನಂದು ವುಡನ್ ಕೋಮು ಎಲ್ಲೋ ಮಿಸ್ಸೇ ಆಗೋಯ್ತಲ್ಲ. ತಗೋ ಒಂದು. ಆ ಕಡೆಯಿಂದ ಬಾ. ಹೌದಾ? ತೆಗಿಬಾರ್ದು ಬಿಡು, ಅವ್ರು ತಕ್ಕೊಡ್ತಾರೆ. ನಿನ್ನ ಲಂಚ್ ಬ್ಯಾಗ್ ಇದೇ ಥರದಲ್ವೇ ನಮ್ಮನ? ಇದಾದ್ರೆ ಸಾಕಾ? ಎಷ್ಟಿದು ಬ್ಯಾಗು? ಸೇಮ್. ಇದೆಲ್ಲ ದೊಡ್ಡದೆಲ್ಲ ಬೇಕೇನ ಮನು? ಇದು ಅಲ್ಲ, ಇದು ಸ್ಕೂಲಿಗೆ. ಕಲರ್ ಬೇರೆ ಕಲರ್ ತಗೊಳ್ತೀಯ? ಅದು ಎಲಿಫೆಂಟ್ ಇರೋದು ತಗೊತೀನೋ? ತಗೋತೀಯ ಮನು? ಲಂಚ್ ಬಾಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅದು ಬೇಡ. ಈ ಥರದ್ದು ನೋಡಿ, ರೋಡೆಲ್ಲ ಫುಲ್ ಎಷ್ಟು ಖಾಲಿ ಹೊಡಿತಾ ಇದೆ ಅಂತ. ಸೊ ಏನು ಡ್ರೆಸ್ಸಸ್ಸು ಅವೆಲ್ಲ ಏನೂ ಇಲ್ಲ. ಆ ಕಡೆ ಮೇಲಕ್ಕೆ ಸೊ ಒಂದೊಂದು 2-3 ಇತ್ತು. ಸೊ ಈಗ ಇದೆಲ್ಲ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ. ಸ್ಟ್ರೀಟ್ ಶಾಪಿಂಗ್ ಏನೂ ಇಲ್ಲ ಅಷ್ಟಾಗಿ. ಅಂಗಡಿಗಳಲ್ಲಿ ಇದೆ ನೋಡೋಣ. ಸ್ಟಿಕರ್ಸ್ ನೋಡೋಣ ಅಂತ ಬಂದು. ಇದು ದೊಡ್ಡ ಅಂಗಡಿ ನೆನೆ ಜ್ಯುವೆಲ್ಸ್ದು. ನೋಡಿ ಇದೆಲ್ಲ ಡಿಸೈನ್ಸ್ ಯಾವ ರೀತಿ ಇದೆ ನೋಡು. ಬೇರೆ ಇನ್ನು ಇದ್ರೆ ತಗೋ. ಈ ಕಾಂಪ್ಲೆಕ್ಸ್ ಒಳಗಡೆ ಡ್ರೆಸ್ಸಸ್ ಎಲ್ಲ ಇರುತ್ತೆ ನೋಡಿ ಅಂತ ಅಂದರು ಪಕ್ಕದ ಅಂಗಡಿಯವರು. ಅಂದರೆ ರಾಮರಾಜ್ ಇದೆಯಲ್ವಾ, ಅದು ಎದುರುಗಡೆ ಒಂದು ಕಾಂಪ್ಲೆಕ್ಸ್ ಇದೆ. ಸೊ ಅಲ್ಲಿ ಇದು ಇರೋವಂಥದ್ದು ನಾವು ನೋಡೋಕ್ಕೆ ಬಂದಿರೋ ಅಂಥದ್ದು. ಎಲ್ಲ ಇಲ್ಲಿ ಎಲ್ಲ ಇದರೊಳಗಡೆ ಇದ್ದಾವೆ. ಚೆನ್ನಾಗಿದೆಯೇನೋ ಆ ಥರ ಡಿಸೈನ್ ಹಾಕೊಂಡಿದ್ದಲ್ಲ. ಕಲರು ಬೇರೆ ಇಲ್ವಾ ಇದರಲ್ಲಿ? ಲ್ಯಾವೆಂಡರ್ ಇದೆ. ಇದು ಕಾಂಪ್ಲೆಕ್ಸ್. ಇಲ್ಲೆಲ್ಲ ಡ್ರೆಸ್ಸಸ್ ಎಲ್ಲ ಇಲ್ಲೇನ ಇರೋದೀಗ? ಸೊ ನಾವು ಬಟ್ಟೆ ಎಲ್ಲ ನೋಡಿಕೊಂಡು ಬರೋಷ್ಟರಲ್ಲಿ ಹಸ್ಬೆಂಡು ಬಂದರು. ಸೊ ಬಂದು ಸೆಲೆಕ್ಟ್ ಮಾಡಿಕೊಂಡು ಡ್ರೆಸ್ಸಸ್ ಎಲ್ಲ ಈಗ ಸ್ವಲ್ಪ ಆಶಾ ಸ್ವೀಟ್ಸಿಗೆ ಬಂದು ಬಾದಾಮ್ ಹಾಲು ಕುಡಿಯೋಣ ಅಂತ ಹೇಳಿ ಬಂದ್ವಿ. ಮತ್ತು ಹಾಗೆ ಸ್ವೀಟ್ಸು ಮತ್ತು ಚೋಚೋ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಎಲ್ಲ ತೊಗೊಂಡ್ವಿ. ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಸ್ಬೆಂಡು ಬಂದರು. ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತೊಗೊಂಡೆ. ಈಗ ಸುದರ್ಶನ್ ಹತ್ರ ಇದ್ದೀವಿ. ಸೊ ಸುದರ್ಶನಲ್ಲಿ ಆಷಾಢದ ಆಫರ್ ಹಾಕಿದ್ದಾರೆ 50%. ಸೊ ಯಾರಾದರೂ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ಬೋದು. ಆಷಾಢ 50%. ಹಿಪೋಪೋಟಮಸ್ ಇದೆ ನೋಡಲಿ. ಸೊ ರೀಗಲ್ ಜ್ಯುವೆಲರ್ಸಲ್ಲಿ ಆಷಾಢ ಸೇಲ್ ಇದೆ, 60% ಆಫು. ಮಲ್ಲೇಶ್ವರಂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 9:30 ಆಯಿತು. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅಮೆಝಾನ್ ಫ್ರೆಶಲ್ಲಿ ಇದನ್ನು ತರಿಸಿದ್ವಿ, ಲೇಡೀಸ್ ಫಿಂಗರು. ಸೊ 1/4 kg ಇರಲಿಲ್ಲ, ಅಷ್ಟಿತ್ತು. ಇದು 10 rupees ಅಂತ ಹೇಳಿಬಿಟ್ಟು. ಸೊ ಮಕ್ಕಳಿಗೆ ಇವತ್ತು ಚಪಾತಿಗೆ ಮಾಡೋದಕ್ಕಾಗತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಇವತ್ತಿನ ವ್ಲಾಗ್ ಹೀಗಿತ್ತು. ಮಲ್ಲೇಶ್ವರಂಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಂಥದ್ದು. ಸೊ ಅಷ್ಟೇನು ಶಾಪಿಂಗ್ ಐಟಮ್ಸ್ ಇಲ್ಲ, ಮೊದಲಿದ್ದ ಥರ ಅಷ್ಟೊಂದು ಶಾಪಿಂಗು ವೆರೈಟಿ ಕಣ್ಣಿಗೆ ಬೇಕಾದಂಥದ್ದು ಈಗ ಅಷ್ಟಿಲ್ಲ. ಮಲ್ಲೇಶ್ವರಮಲ್ಲಿ ಅಂಗಡಿಗಳಲ್ಲಿದೆ, ಬೇಕಂದರೆ ಇಷ್ಟ ಆದವ್ರು ಹೋಗಿ ತೊಗೊಬೋದು. ಸೊ ಸ್ಯಾಟರ್ಡೇಸ್ ಹೋದರೆ ನೋಡಬೇಕು ಅವಾಗಿರುತ್ತೋ ಏನೋ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.